ಹರಿಹರ ತಾಲೂಕಿನ ಹನಗವಾಡಿ ಬಳಿಯ ವೀರಶೈವ ಪಂಚಮಸಾಲಿ ಹರಪೀಠದ ವಚನಾನಂದ ಸ್ವಾಮೀಜಿ ಅವರನ್ನ ಮಠದಿಂದ ಉಚ್ಚಾಟಿಸಲಾಗಿದ್ದು, ಇದರ ಬೆನ್ನಲ್ಲೇ ಶ್ರೀಗಳು ಮಠದ ಆವರಣದಲ್ಲಿ ಶ್ರಮದಾನ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ. ಮಠದಿಂದ ಪದಚ್ಯುತಿಗೊಳಿಸಿದ ನಿರ್ಧಾರದ ಹೊರತಾಗಿಯೂ ಶ್ರೀಗಳು ಮಠದಲ್ಲೇ ನೆಲೆಸಿ ಎಂದಿನಂತೆ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ವಚನಾನಂದ ಸ್ವಾಮೀಜಿ ಅವರು ಇಂದು ಮಠದ ಆವರಣದಲ್ಲಿ ಯಂತ್ರದ ಮೂಲಕ ಸ್ವಚ್ಛತಾ ಕಾರ್ಯ ನಡೆಸಿದ್ದು, ಮಠದ ಸುತ್ತಮುತ್ತ ಬೆಳೆದಿದ್ದ ಕಳೆ ಗಿಡಗಳನ್ನು ತೆಗೆದುಹಾಕಿ ಶ್ರಮದಾನ ಮಾಡುವ ಮೂಲಕ ಭಕ್ತರಿಗೆ ಕಾರ್ಯತತ್ಪರ ಬಗ್ಗೆ ಸಂದೇಶ ನೀಡಿದ್ದಾರೆ. ಮಠದ ಆಡಳಿತಾತ್ಮಕ ಗೊಂದಲಗಳ ನಡುವೆಯೂ ಶ್ರೀಗಳು ಈ ನಡೆ ಕುತೂಹಲ ಮೂಡಿಸಿದ್ದು, ಟ್ರಸ್ಟ್ನಿಂದ ಉಚ್ಚಾಟಿತರಾದ್ರೂ ಪೀಠವನ್ನ ಬಿಟ್ಟು ಕದಲದ ವಚನಾನಂದ ಶ್ರೀಗಳು ನಿತ್ಯದ ಪೂಜೆ, ಅನುಷ್ಠಾನ ಮತ್ತು ಭಕ್ತಾದಿಗಳ ಭೇಟಿಯನ್ನ ಮುಂದುವರೆಸಿದ್ದಾರೆ. ಮಠದ ಅಭಿವೃದ್ಧಿ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ತಾವು ಮಠದ ಸೇವೆಗೆ ಬದ್ಧ ಎಂಬುದನ್ನು ಸಾಬೀತುಪಡಿಸ್ತಾ ಇದ್ದು, ಮತ್ತೊಂದೆಡೆ ಮಠದ ಆಡಳಿತ ಮಂಡಳಿ ಹಾಗೂ ಶ್ರೀಗಳ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. ಶ್ರೀಗಳ ಉಚ್ಚಾಟನೆ ಬಗ್ಗೆ ಪರ ವಿರೋಧ ಚರ್ಚೆಗಳು ನಡೆಯುತ್ತಿದ್ರು, ಆದರೂ ಈ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದ ವಚನಾನಂದ ಶ್ರೀಗಳು ಕಾಯಕವೇ ಕೈಲಾಸ ಎಂಬಂತೆ ಮಠದ ಆವರಣದಲ್ಲಿ ಬೆವರು ಸುರಿಸಿ ಕೆಲಸ ಮಾಡುವುದು ಭಕ್ತರ ವಲಯದಲ್ಲಿ ಸಂಚಲನ ಮೂಡಿಸಿದೆ.